ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅನ್ನ ಮತ್ತು ನೀರು ಉಪ್ಪು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ಲದೆ. ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಒಂಚೂರು ಗಂಟಿಲ್ಲದೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಆ ಥರ ಈ ಹದಕ್ಕೆ ಕಲಿಸ್ಕೋಬೇಕು. ಈ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಬಿಟ್ರೆ ನಿಮ್ಮ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ತೆಳ್ಳಗಾಗುತ್ತೆ. ಈ ಥರ ಈ ಹದಕ್ಕೆ ಕಲಿಸ್ಕೊಳ್ಳಿ. ಒಂದು ಚಪಾತಿ ಮಣೆ ಇಲ್ಲಾಂದರೆ ರೊಟ್ಟಿ ಪ್ಲಾಸ್ಟಿಕ್ ಈ ಥರ ಕುಯ್ದಿಟ್ಕೊಂಡು ಈ ಥರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಉಂಡೆ ಮಾಡ್ಕೋಬೇಕು. ಸಣ್ಣದಾಗಿ ಉಂಡೆ ಮಾಡಿಕೊಂಡು ರೊಟ್ಟಿ ತಟ್ಟಕ್ಕೆ ಇದು ಮಾಡಬೇಕು. ಈ ಥರ ಪ್ಲಾಸ್ಟಿಕ್ ಮೇಲಿಟ್ಟು ಚೆನ್ನಾಗಿ ರೌಂಡಾಗಿ ತೆಳುವಾಗಿ ತಟ್ಟಬೇಕು. ದಪ್ಪ ಆಗುತ್ತೆ ನೋಡ್ಕೊಬಿಟ್ಟು ತಟ್ಟಬೇಕು. ಅರ್ಧೋಗುತ್ತೆ, ತೆಳುವಾಗಿ ತಟ್ಟಬೇಕು. ನೋಡ್ಕೊಬಿಟ್ಟು ತೆಳುವಾಗಿ ತಟ್ಟಿದ್ರೆ ಆಮೇಲೆ ಈ ಪ್ಲಾಸ್ಟಿಕ್ಕಿಂದ ಮೆಲ್ಲಗೆ ತೆಗಿಬೇಕು. ಅದನ್ನು ತೆಗೆದು ಹಂಚು ಮೊದಲೇ ಕಾಯಕ್ಕಿಟ್ಟಿದ್ದೀನಿ. ಅದು ಕಾದಾದ್ಮೇಲೆ ಅದ್ಮೇಲೆ ಹಾಕಬೇಕು. ಈಗ ಇದೆಲ್ಲ ಕಾದ್ಮೇಲೆ ಈಗ ಒಂದು ಸೈಡ್ ಬೆಂದಿದೆ, ಅದನ್ನು ಮಚ್ಚಾಕಬೇಕು. ಮಚ್ಚಾದ್ಮೇಲೆ ಇನ್ನೊಂದು ಸೈಡಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ರೊಟ್ಟಿ ಹಾಕಬೇಕು. ಚೆನ್ನಾಗಿ ಮತ್ತೆ ಬೇಯಿಸ್ಕೋಬೇಕು. ಆ ರೊಟ್ಟಿನ ಬೇಯಿಸ್ಕೋಬೇಕು. ಮೀಡಿಯಮ್ ಸ್ಲೋಲಿ ಇಟ್ಕೊಂಡ್ಬಿಟ್ಟು